ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದಾರೆ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ನೀವು ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಯಾಕಂದರೆ ನಾನು ಹಾಕೋ ವೀಡಿಯೋಸ್ ನೀವು ಫುಲ್ ನೋಡಿದ್ರೆ ನನಗೆ ವ್ಯೂಸ್ ಆಗುತ್ತೆ. ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ನಾನು ಇವತ್ತು 3 ದಿನದ ವೀಡಿಯೋನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ವಿಡಿಯೋ ಎಡಿಟ್ ಹಾಕೋಕ್ಕಾಗ್ತಾ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋ ಏನೇನಿದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಸಂಕಷ್ಟಹರ ಗಣಪತಿ ಪೂಜೆ ಮಾಡಿದ್ದೀನಿ ಮನೆಯಲ್ಲಿ. ಬುಧವಾರದ ಬ್ಲಾಗ್ ಇದು ಬಂದು ಮನೇಲಿ ಪೂಜೆ ಮಾಡಿಬಿಟ್ಟು ಆ್ಯಕ್ಚುಲಿ ಇವತ್ತೊಂದು ಶೂಟ್ ಇತ್ತು. ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಏನೋ ಇಷ್ಟೊತ್ತಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಬಂದು ಕರೆಕ್ಟು 5 ಗಂಟೆ ಆಗಿದೆ. ಈಗ ನಾನಿವತ್ತು 3 ಗಂಟೆಗೆ ಎದ್ದೀನಿ. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಆ ಕ್ಲೈಂಟ್ ಬಂದುಬಿಟ್ಟು 3:15ಗೆ ಫೋನ್ ಮಾಡಿದ್ದಾರೆ ನನಗೆ. 4 ಗಂಟೆಗೆ ಬಿಡ್ತೀವಿ ಅಕ್ಕ, 4:15ಗೆಲ್ಲ ಬಂದುಬಿಡ್ತೀವಿ ಅಲ್ಲಿಗೆ, ನೀವು ಬನ್ನಿ ಅಂತೇಳಿ. ಹೀಗೆ ಟೈಮ್ ನಾನು ಹಂಗಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಬರ್ತಾರೇನೋ, ಮತ್ತು ಶೂಟ್ ಅಂದಮೇಲೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸರಿ ಆಯಿತು ಬನ್ನಿ ಅಂತ ಹೇಳಿದೆ. 5 ಗಂಟೆ ಆದರೂ ಇನ್ನೂ ಏನೇನಿಲ್ಲ. ಸುಮ್ಮನೆ 4 ಗಂಟೆಗೆ ನಂದು ಪೂಜೆ ಎಲ್ಲ ಮುಗಿದಿದೆ. 4 ಗಂಟೆಯಿಂದ 4:05, 4:10ರಿಂದ ಹೀಗೆ ಕೂತಿದ್ದೀನಿ ಸುಮ್ಮನೆ. ನೋಡೋಣ ಫೋನ್ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅವ್ರು ಫೋನ್ ಮಾಡಲಿಲ್ಲ, ನಾನೇ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಿದರೆ ಇಲ್ಲೇ ಹತ್ತಿರ ಇದ್ದೀವಕ್ಕ, ಬರ್ತಾಯಿದ್ದೀನಿ. ಸೊ ಹಂಗಾಗಿ ಅಲ್ಲಿ ಬಂದ ತಕ್ಷಣ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಸುಮ್ಮನಾದೆ. ಹಿಂಗಿದೆ ನಮ್ಮದು ಇವತ್ತಿನ ಶೂಟ್. ಇನ್ನು ಹೇಗೆ ನಡೆಯುತ್ತೋ ಏನೋ ಅಂತ ಇವರಿಗೆ ಗೊತ್ತು ಫ್ರೆಂಡ್ಸ್. ಆಗಲಿ ಶೂಟ್ ಮುಗಿಸ್ಕೊಂಡು ಬರೋಣ. ಇನ್ನೊಂದು, ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗ. ಸ್ವಲ್ಪ ಅಲ್ಲಿ ಇಲ್ಲಿ ಹೊರಗಡೆ ತಿರುಗಾಡೋದು, ದೇವಸ್ಥಾನ ಅಂತೇಳಿ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟಿದ್ದಾವೆ. ಆಮೇಲೆ ಅಂತ ಅಲ್ಲಿ ಒಂದು ಸ್ವಲ್ಪ ನನ್ನ ತಮ್ಮಗೆ ಹುಡುಗಿ ನೋಡೋ ಕಾರ್ಯಕ್ರಮ ಬೇರೆ ಇಟ್ಕೊಂಡಿದ್ದೀವಿ ನಾವೀಗ. ಅದನ್ನು ನಡೀತಾ ಇದೆ. ಏನು ಅವ್ನಿಗೊಂದು ಬೇಗ ಮದುವೆ ಫ್ರೆಂಡ್ಸ್. ಅದ್ರಲ್ಲಿ ಬೇರೆ ನಿನ್ನೆ ತಾವರ್ಗೆರೆಗೆ ಹೋಗಿದ್ದೆ ತಾತನ ಹತ್ರ. ಸ್ವಲ್ಪ ಏನೋ ಕೆಲಸ ಇತ್ತು, ನಂದು ಪರ್ಸ್ನಲ್ ಕೆಲಸ. ಸೊ ಹಂಗಾಗಿ ನಾನು ತಮ್ಮ ಇಬ್ಬರು ಹೋಗಿದ್ವಿ. ಅಲ್ಲಿ ಹೋಗಿ ಕೆಲವೊಂದೇನೋ ಕೇಳ್ಕೊಂಬರ್ಬೇಕಿತ್ತು. ತಾತನ ಸ್ವಲ್ಪ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. ಬರೀ ಇದೇ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ. ಅಲ್ಲಿ ಇಲ್ಲಿ ಇನ್ನೇ ಮಂಗಳವಾರ ಅಲ್ವಾ, ನಿನ್ನೆ ಮಂಗಳವಾರ ಅವಳಿಗೆಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು 4ನೇ ವಾರ. ಇನ್ನೂ 1 ವಾರ ಇದೆ. ಇನ್ನೊಂದು ವಾರ ಆದರೆ ಕಂಪ್ಲೀಟ್ ಆಗುತ್ತೆ, 5 ವೀಕ್ಸು. ನೆಕ್ಸ್ಟ್ ಮನೆ ದೇವ್ರಿಗೆ ಬಂದು ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಸೋಮವಾರ ಹೋಗೋಣ ಅಂತ. ಸೋಮವಾರ ನಂದು ವರದ ಶಂಕರ ಪೂಜೆ, ಮನೇಲಿ ವ್ರತ ಬೇರೆ ಇಟ್ಕೊಂಡಿದ್ದೀನಿ. ಇವಾಗ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ನಂಗೆ, ಅದು ನಿಜ. ಬರೀ ಕೆಲಸ, ಪೂಜೆ, ಮನೆ, ಅದು ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಮಾಡಿರೋ ವೀಡಿಯೋನೇ ಎಡಿಟ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು ಇವಾಗ. ಸೊ ಅದಕ್ಕೆ ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಾಯಿದೆ, ಲೇಟಾಗಿ ಬರ್ತಾಯಿದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ಏನು ಹೇಳೋದು, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಬೇಕು, ಇನ್ನೂ ಜಾಸ್ತಿ ಆಗಬೇಕು. ಏನಂತ ಮಾಡಲಿ ಫ್ರೆಂಡ್ಸ್, ನಾನು ವೀಡಿಯೋಸ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ. ಮಾಡಿದ ವೀಡಿಯೋನು ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು ಇವಾಗ. ಮಾಡಿದ ವೀಡಿಯೋನ ಎಡಿಟ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕೆಲಸ. ಮನೆಯಲ್ಲೇ ಇರೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಅಮ್ಮ ಇದ್ದಾರೆ ಇವಾಗೇನೋ ಸರಿ ಹೋಗಿದೆ. ಅಮ್ಮ ಸ್ವಲ್ಪ ಅಲ್ಲ, ತುಂಬಾ ಹೆಲ್ಪ್ ಆಗ್ತಾರೆ ಅವರು. ಖುಷಿ ಈಗ ಸ್ಕೂಲ್ ರಜೆ ಇದೆ, ನೋಡಿ ಹಾಕ್ಲಿಕ್ಕೆ ಬರ್ತಾಯಿದೆ. ನಿದ್ದೆ ಇಲ್ಲ ಫ್ರೆಂಡ್ಸ್, ನಿದ್ದೆ ಆಗ್ತಾಯಿಲ್ಲ. ರಾತ್ರಿ ಮಲಗೋದು 11 ಗಂಟೆ 12 ಗಂಟೆ ಆಗುತ್ತೆ. ಬೆಳಗ್ಗೆ ಮತ್ತೆ 3 ಗಂಟೆಗೆ ಎದ್ದೇಳಬೇಕು. ನನಗೆ ನಿಜ ಕಣ್ಣು ತುಂಬ ನಿದ್ದೆ ಮಾಡಬೇಕು ಅನಿಸ್ಬಿಟ್ಟಿದೆ. 1-2 ದಿನ ಯಾರು ಡಿಸ್ಟರ್ಬೇ ಮಾಡಬಾರ್ದು, ಅಷ್ಟು ನಿದ್ದೆ ಮಾಡಬೇಕು ಅನಿಸ್ಬಿಟ್ಟಿದೆ ನನಗಾದರೆ ನಿಜ. ಏನು ಮಾಡೋದು.
ದಿನಾಲೂ 4 ಗಂಟೆಗೆ ಎದ್ದೇಳ್ತೀನಿ. ಡೈಲಿ 4 ಗಂಟೆಗೆ ಎದ್ದು ಪೂಜೆ ಮಾಡಿ ಬರೀ ಇದೆ 6 ಗಂಟೆಗೆಲ್ಲ ಪೂಜೆ ಮುಗಿದೋಗಿರುತ್ತೆ. ಮತ್ತು ನೆಕ್ಸ್ಟ್ ಆಮೇಲೆ ತಿಂಡಿ ತೀರ್ಥ ಊಟ ಅಡುಗೆ ಮಾಡು ಕೆಲಸ ಮಾಡು ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಆಗಲಿ ನೋಡೋಣ, ನನ್ನ ತಮ್ಮನಿಗೊಂದು ಸ್ವಲ್ಪ ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನೇನಿರುತ್ತೆ, ಹೇಗೆಲ್ಲ ಫೋಟೋಶೂಟ್ ಆಯಿತು ಅಂತ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಅವ್ರಿನ್ನೂ ಬಂದಿಲ್ಲ, ಬಂದು ಬೈಕ್ ತೊಗೊಂಡು ಹೋಗ್ತೀನಿ. ಬೈಕ್ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗಿ ಆಮೇಲೆ ನಾನು ಅಲ್ಲಿಂದ ಅವ್ರ ಕಾರಲ್ಲಿ ಹೋಗ್ತೀನಿ. ಅವ್ರು ಇಲ್ಲೇ ಅಂತ ಹೇಳಿದರು, ಹೊಸಪೇಟೆ ಕಡೆ ಗಂಗಾವತಿ ಅಂತ ಇನ್ನೂ ಹೇಳ್ತಾಯಿದ್ರು. ನೋಡೋಣ, ಇನ್ನೂ ನನಗೆ ಕರೆಕ್ಟ್ ಇಲ್ಲ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತೇಳಿ. ಅದಾದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಓಕೆನಾ? ಸಿ ಯು ಫ್ರೆಂಡ್ಸ್. ನೋಡಿದ್ರಲ್ಲ ನನ್ನ ಕ್ಲೈಂಟ್ ಬಂದ, ಪಾಪ ಅವರೆಲ್ಲ ಅವ್ರಿಗೇನು ಕೆಲಸ ಐತೆ ತುಂಬ ಲೇಟಾಗೆ ಬಂದರು. ಇರಲಿ ಪರವಾಗಿಲ್ಲ. ಹಾಗೆ ನೆಕ್ಸ್ಟ್ ನಮ್ಮ ಫಸ್ಟ್ ಲೊಕೇಶನ್ ಬಂದು ನಮ್ಮದು ಆನೆಗುಂದಿ. ಇಲ್ಲೆಲ್ಲ ಆಲ್ಮೋಸ್ಟ್ ಫೋಟೋಶೂಟ್ಗೆ ಅಂತಲೇ ಬರ್ತಾರೆ. ಇವರು ಬ್ಲೂ ಕಲರ್ ಫ್ರಾಕ್ ಏನಿತ್ತಲ್ಲ ನನ್ನ ಹತ್ರ, ಅದನ್ನೇ ಹೇಳಿದ್ರು ಅದು ತೊಗೊಬನ್ನಿ ಅಕ್ಕ ಅಂತೇಳಿ ಅದನ್ನು ತೊಗೊಂಡೋಗಿದ್ವಿ. ಫಸ್ಟ್ ಲೊಕೇಶನ್ ಬಂದು ಇದು ಆನೆಗುಂದಿ ಹತ್ರನೇ ಇನ್ನೊಂದು ಲೊಕೇಶನ್, ಇನ್ನೂ 2 ಲೊಕೇಶನ್ ಅಲ್ಲೇ ಇತ್ತು. ಸೆಕೆಂಡ್ ಲೊಕೇಶನ್ ಬಂದು ಆನೆಗುಂದಿ ಮೇಲೆ ಒಂದು ಯಾವುದೋ ದೇವಸ್ಥಾನ ಇದೆ ಅಂತ ಆನೆಗುಂದಿ ಹತ್ರ, ಅಲ್ಲಿ ಮೇಲ್ಗಡೆ ಹೋಗಿದ್ದು ಟೆಂಪಲ್ ಶೂಟು. ಅದು ಚೆನ್ನಾಗೇ ಬಂದಿದೆ, ಬಟ್ ನಾನು ಅಲ್ಲಿ ಮೇಲೆ ಹೋಗಲಿಲ್ಲ, ಯಾಕಂದರೆ ಕಾಲು ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದ್ದು ನನಗಾದರೆ. ಇದು ಥರ್ಡ್ ಲೊಕೇಶನ್ ಬಂದು ಹೊಲದಲ್ಲಿ, ಅದೇ ಹೊಲದಲ್ಲಿ ತೆಗೆದ್ರು ಗ್ರೀನ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಈ ಬ್ರದರ್ ಮಾತ್ರ ತುಂಬಾ ಫನಿಯಾಗಿದ್ದರು, ಯಾಕಂದರೆ ಅವ್ರಿಗೆ ಈ ಥರ 4 ಕಿಸ್ ಶೂಟಿಂಗ್ ಆ ಥರ ಎಲ್ಲ ಮಾಡೋಕ್ಕಾಗಲ್ಲಣ್ಣ, ನನ್ನಿಂದ ಆಗಲ್ಲಣ್ಣ ಅಂತ ಇದ್ರು. ನಮಗೆ ಒಂಥರ ಕಾಮಿಡಿ ಅನಿಸ್ತಾಯಿತ್ತು. ಆದರೂ ಪಾಪ ಅವರೆಲ್ಲ ಸೊಸೆನೇ ಮಾಡ್ಕೊಂಡಿರೋದು, ಅಕ್ಕನ ಮಗಳೇ ಮಾಡ್ಕೊಂಡಿದ್ದಾರೆ ಅಂತ, ಆದರೂ ಅಷ್ಟೆಲ್ಲ ನಾಚ್ಕೋತಾ ಇದ್ದರು. ಈಗಿನ ಜನ್ರೇಷನ್ ತುಂಬಾ ಮುಂದುವರೆದಿದೆ, ಆದರೆ ಈ ಥರನೂ ಇರ್ತಾರೆ ಅಂತ ಅನ್ನಿಸ್ತು ನನಗಾದರೆ. ಪಾಪ ತುಂಬ ಸಾಧು ಪ್ರಾಣಿ ಅನ್ನಿಸ್ತಾ ಆ ಬ್ರದರ್ ಮಾತ್ರ. ಇಲ್ಲ ನನ್ನಿಂದ ಆಗಲ್ಲಣ್ಣ ಅವೆಲ್ಲ ಹೇಳ್ಬೇಡಿ ಅಂತ ಇದ್ರು ಅವರು, ನಗು ಬರೋದು. ಆಮೇಲೆ ನೆಕ್ಸ್ಟ್ 4th ಲೊಕೇಶನ್ ಬಂದು ಪಂಪಾವನ. ಆಲ್ಮೋಸ್ಟ್ ಪಂಪಾವನದಲ್ಲಂತೂ ಸಿಕ್ಕಾಪಟ್ಟೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾ ಇದ್ದಾರೆ. ತುಂಬಾ 1000 ರೂಪಿ ಫೀಸ್ ಕಟ್ಟಿ ಹೋಗಬೇಕು ಒಳಗಡೆ, ಟಿಕೆಟ್ ಇದೆ. ಶೂಟಿಗೆ ಅಂತಂದೇ 1000 ರೂಪಿ ಮಾಡಿದ್ದಾರೆ ಇವರು. ಯಾಕೋ ತುಂಬ ಗಂಟಲು ಕಿಚಕಿಚ ಅನಿಸ್ತದೆ ಫ್ರೆಂಡ್ಸ್, ಸಾರಿ ಡಿಸ್ಟರ್ಬೆನ್ಸ್ ತುಂಬ ಇದೆ ನಿಮಗೆ. 1000 ರೂಪಿ ಮಾಡಿದ್ದಾರೆ. ತುಂಬ ದಿನ ಆಯಿತು, ಆಗಲೇ ಭಾಳ ವರ್ಷನೇ ಆಯಿತು ಈ ಥರ ಇರೋಕತ್ತೆ ಅದು. ನೆಕ್ಸ್ಟ್ ಆ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಇಲ್ಲಿ ಬಂದು 4th ಲೊಕೇಶನ್ ಲೆಹೆಂಗಾ ಎಲ್ಲ ಹಾಕಿದ್ರು ಅವರು. ಫಾರ್ಮಲ್ ಡ್ರೆಸ್ ಹಾಕಿದ್ರು ಅವರಾದರೆ. ಚೆನ್ನಾಗಿತ್ತು, ಪೇರ್ ಕೂಡ ತುಂಬಾ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಬ್ರೈಡ್ ಬಂದು ಇಲ್ಲಿ ನಮ್ಮ ಊರಿನವರೇ, ಪಕ್ಕದ ಊರಿನವರೇ, ಅಂದರೆ ಅಮ್ಮ ಊರಿನವರು, ಬನ್ನಿಗಳವರು. ತುಂಬ ಚೆನ್ನಾಗೇ ಕೋಆಪ್ರೇಟ್ ಮಾಡಿದರು. ಚೆನ್ನಾಗಿತ್ತು ಆವತ್ತಿನ ಶೂಟು. ನೆಕ್ಸ್ಟು ಅವ್ರದ್ದು ಫೈರ್ ಶೂಟ್ ಏನು ಇರಲಿಲ್ಲ, ಸೊ ಹಂಗಾಗಿ ನಾವು ಬೇಗ ಅಂದರೆ 7:30 ಆಗಿತ್ತು. ನಾವು 7:30 ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಮತ್ತು ಬಂದು ನಾನೆಲ್ಲ ಮನೆಯಲ್ಲಿ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದೇ ಕೆಲಸ ಅಲ್ವಾ, ಅಮ್ಮ ಇದ್ಲು ಇನ್ನೂ ಸರಿ ಹೋಯಿತು. ತುಂಬಾ ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನಂಗಾದರೆ ಬ್ಯಾಕ್ ಪೇನು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ, ನನಗೆ ಯಾಕೋ ಗೊತ್ತಿಲ್ಲ. ಬರೀ ಬೈಕ್ ಮೇಲೆ ಸುತ್ತಾಡ್ತಾ ಇದ್ದೀನಿ, ಅದು ಇದು ಅಂತ, ಸಿಕ್ಕ ಹುಡುಗಿ ನೋಡೋಕ್ಕೆ ಅಂತೇಳಿ, ತಾತನ ಹತ್ರ ಮಾತಾಡ್ಸ್ಕೊಬರಕ್ಕಂತೇಳಿ, ಅದು ಇದು ಕೇಳಬೇಕಂತ ಹಿಂಗೆ ಅಡ್ಡಾಡ್ತಿದ್ದೀನಿ. ಎಲ್ಲರೂ ತುಂಬ ಬೈತಾಯಿದ್ದಾರೆ, ಅದೆಷ್ಟು ಅಂತ ಅಡ್ಡಾಡ್ತೀಯ, ಎಷ್ಟು ತಿರುಗಾಡ್ತಾ ಇದೆಯಾ, ಬಿಸಿಲಂದೆ ಅದೇ ಅಂದೆ ಇದಂದೆ ಅಂತ ಇದ್ದಾರೆ. ನನಗಾದರೆ ಏನು ಮಾಡೋದು, ಕೆಲಸಗಳು ಹಂಗಿದ್ದಾವೆ. ನನ್ನ ತಮ್ಮನ ಮದುವೆ ಒಂದಾದರೆ ಅದು ಚೆನ್ನಾಗಿ ಬೇಗ ಮುಗಿದ್ರೆ ಸಾಕು, ಒಂದು ಜವಾಬ್ದಾರಿ ಅಂತ ಬರುತ್ತೆ ಅವನಿಗೂ. ಅಯ್ಯೋ ಹೇಳ್ಕೊಂತಂದರೆ ತುಂಬ ಇದೆ ಫ್ರೆಂಡ್ಸ್, ನಿಜ ಬೇಜಾರು ಬಂದುಬಿಟ್ಟಿದೆ. ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೈಡೇ ವ್ಲಾಗ್ ಇದು ಬಂದು ನನ್ನ ಗುರುವಾರ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ನಾನೇನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ಬಜಾರ್ಗೆ ಹೋಗೋದು ಅದು ಇದು ಅಂತೇಳಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗೋದಿತ್ತು. ಸೊ ಹಂಗಾಗಿ ನಾನು ಅವತ್ತು ಅದು ಮಾತ್ರ ವೀಡಿಯೋ ಮಾಡಲೇ ಇಲ್ಲ. ಇಲ್ಲಿ ನೋಡ್ಬೋದು ಶುಕ್ರವಾರದ ವೀಡಿಯೋ ಇದು. ಹೇಳಿದ್ನಲ್ಲ, ನನ್ನ ವ್ರತಗಳು ಪೂಜೆಗಳು ಅಂತ ನಾನು ತುಂಬ ಆಗಿಬಿಟ್ಟಿದ್ದಾವೆ ಇವಾಗ. ನಾನು ಮನೆಗೆ ಆ ಕಡೆ ಮನೇಲಿದ್ದಾಗ ಮಾಡ್ತಾಯಿದ್ದೆ, ಅದು ಆದಮೇಲೆ ನಾನು ಈ ಮನೆಗೆ ಬಂದಮೇಲೆ ಒಂದು 2-3 ಮಂತ್ಸ್ ಗ್ಯಾಪ್ ತೊಗೊಂಡಿದ್ದೆ. ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಈಗ ಎಲ್ಲ ವ್ರತಗಳು ಸ್ಟಾರ್ಟ್ ಆಗಿದ್ದಾವೆ, ಪೂಜೆಗಳು ಸ್ಟಾರ್ಟ್ ಆಗಿದ್ದಾವೆ. ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಶುಕ್ರವಾರದ ಪೂಜೆ ಮಾಡಿಸ್ಕೊಂಡು ಗಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ನಾವು ಹುಲಿಗೆಮ್ಮ ದೇವಸ್ಥಾನಕ್ಕೆ ಕೊನೆಯ ವಾರ, ಇದು 5ನೇ ವಾರ. ಹಾಗೆ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮ ನನ್ನ ಮಗಳು ಇಬ್ಬರು ಬಂದಿದ್ದಾರೆ. ಅವರು ಲಾಸ್ಟ್ ವಾರ ಅಂತ ಅವರು ಬಂದರು, ನಾನು ಬರ್ತೀನಿ ಅಂತೇಳಿ.
ಹಾಗೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಏನೋ ಒಂದು 5 ವಾರ ಹೋಗೋಣ ಅಂತ ಅನ್ನಿಸ್ತು, ಅಮ್ಮಗೆ ನಡ್ಕೊಳ್ಳೋಣ ಅಂತ ಅನ್ನಿಸ್ತು. ಮನೇಲಿ ಸ್ವಲ್ಪ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಮ್ಮ ಪೂಜೆ ಎಲ್ಲ ಮಾಡಿಸಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ಬೋದು ಅಂತೇಳಿ ವರ್ಷಂಕರಿ ಪೂಜೆ ಮಾಡಿಸಿದ್ವಿ. ಆಮೇಲೆ ನಮ್ಮ ವ್ರತಗಳು ಸ್ಟಾರ್ಟ್ ಆಗಿದ್ದಾವೆ, ಅವು ಮಾಡ್ತಾಯಿದ್ದೀನಿ. ಈಗ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಈಗ ಮನೇಲಿ ಒಂದು ಸ್ವಲ್ಪ ಸಮಾಧಾನ ಇದೆ, ನಿಜವಾಗ್ಲೂ ಇದೆ ಫ್ರೆಂಡ್ಸ್. ನಾನು ಇದು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಇದೆ, ನಮ್ಮ ಮನೆಯಲ್ಲಿ ಸಮಾಧಾನ ಇದೆ. ಕಿರಿಕಿರಿ ಯಾಕೋ ತುಂಬ ಕಿರಿಕಿರಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಮನೇಲಿ. ನಾನು ನಮ್ಮ ಮನೆಯವರಾಗಲಿ ಕಿತ್ತಾಡೋದು, ನಾನು ನಮ್ಮ ತಮ್ಮನಾಗಲಿ ಕಿತ್ತಾಡೋದು, ಇದೇ ಥರ ಆಗಿಬಿಟ್ಟಿತ್ತು. ತಾತನ ಹತ್ರ ಹೋಗಿ ಕೇಳಿಸಿದ್ರೆ ಅವರು ಹೇಳಿದ್ರು, ಮನೆಗೆ ದೃಷ್ಟಿಯಾಗಿದೆ, ನಿಮ್ಗೆ ದೃಷ್ಟಿಯಾಗಿದೆ, ಪಾರ್ಲರ್ಗೆ ದೃಷ್ಟಿಯಾಗಿದೆ ಅಂತೇಳಿ ತುಂಬ ಹೇಳಿದರು. ಸೊ ಹಂಗಾಗಿ ಎಲ್ಲ ಪೂಜೆಗಳನ್ನೆಲ್ಲ ಮಾಡಿಸಾಯಿತು. ಈಗ ಒಂದು ಸ್ವಲ್ಪ ಸಮಾಧಾನವಾಗಿದ್ದೀವಿ. ಹಾಗೆ ಇಲ್ಲಿ ಅಮ್ಮನ ವಿಶೇಷ ಅಲಂಕಾರ ಪೂಜೆ ಇವತ್ತು. ನನಗಂತೂ ಈ ಪೂಜೆ ನೋಡಿ, ದೇವಸ್ಥಾನ ನೋಡಿ ಸಿಕ್ಕಾಬಡೆ ಖುಷಿ ಆಯಿತು. ಲಾಸ್ಟ್ ವಾರ ಈ ಥರ ಅಲಂಕಾರ ಮಾಡಿದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು, ಸಮಾಧಾನ ಆಯಿತು ನೋಡಿ. ಹಾಗೆ ಇಲ್ಲಿ ನೋಡ್ಬೋದು, ಶುಕ್ರವಾರ ಇವತ್ತು ಎಲ್ಲ ಬ್ಯಾರಿಗೇಡ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ಲ. ಪ್ರತಿ ಸಲ ಬಂದರೆ ಈ ಥರ ಇರ್ತಾ ಇರಲಿಲ್ಲ. ನಿಮಗೆ ಇವತ್ತು ಅಮ್ಮನ ವಿಶೇಷ ಅಲಂಕಾರ ಪೂಜೆ ತೋರಿಸ್ತೀನಿ, ಅಮ್ಮನ ದರ್ಶನ ಮಾಡಿಸ್ತೀನಿ. ತುಂಬ ಕ್ಯೂ ಇತ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಮೇಲೆ ಆ ಕಡೆಯಿಂದ ಎಲ್ಲ ಕ್ಯೂ ನಿಂತ್ಕೊಂಡೇ ಬರಬೇಕಿತ್ತು. ಆಮೇಲೆ ಬಂದು ಈಗ ಈ ಕಡೆಯಿಂದ ಏನು ಹೊರ್ಗಡೆಯಿಂದ ಡೈರೆಕ್ಟ್ ದರ್ಶನ ಏನು ಕೊಡ್ತಾಯಿದ್ರಲ್ವ, ಆ ಥರ ಏನೂ ಕೊಟ್ಟಿಲ್ಲ ಈ ಸಲ. ಆಮೇಲೆ ನೆಕ್ಸ್ಟ್ ಬಂದು ಇದು ನೋಡಿರ್ಬೋದು ನಿಮಗೆ, ಆಲ್ಮೋಸ್ಟ್ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋದ್ರಿಗೆಲ್ಲ ಇದು ಗೊತ್ತಿರುತ್ತೆ. ನಾನು ಮನಸ್ಸಿನಲ್ಲಿ ಅಂದ್ಕೊಂಡು ಏನಂತಿದ್ದೆ ಅದು ಗಟ್ಟಿಯಾಗೆ ಕೂತ್ಕೊಳ್ತು ಫ್ರೆಂಡ್ಸ್. ನಿಜ, ಏನು ಅಂದ್ಕೊಂಡೆ ಅಂತ ಹೇಳೋದು ಬೇಡ. ನಾನು ಅಂದ್ಕೊಂಡಿರೋದು ಆದರೆ ಸಾಕು. ನನಗೂ ತುಂಬ ಖುಷಿ, ನನಗಿಂತ ಜಾಸ್ತಿ ಖುಷಿ ಪಡೋರು ಇದ್ದಾರೆ. ಏನಂತಾರೆ, ಪಕ್ಕದಲ್ಲೇ ಇರೋದು ನೋಡ್ಬೋದು. ಏನು ಅದು ಅಲ್ಗಾಡ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ. ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನೋದಾದರೆ ಗಟ್ಟಿಯಾಗಿ ಕೂತ್ಕೊ ಅಂತ ಅನ್ಬೇಕು. ನಿಜವಾಗ್ಲೂ ಗಟ್ಟಿಯಾಗಿ ಕೂತ್ಕೊಳ್ಳೈತೆ, ಕಲ್ಲು ಎದ್ದು ಬರೋದೇ ಇಲ್ಲ. ಅಮ್ಮನ ಪವಾಡ ಅಷ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ನಿಮಗೆ. ಇನ್ನು ಇದೇ ಮಾತು ಗಟ್ಟಿಯಾಗುತ್ತೆ, ನಡ್ಸ್ಕೊಡ್ತೀನಿ ಅನ್ನೋದಾದರೆ ಬೇಗ ಎದ್ಬಿಡು, ಪಟ್ನ ಎದ್ಬಿಡು ಅಂತ ಕೇಳಿದ್ರೆ ನಿಜವಾಗ್ಲೂ ಎದ್ದೇಳುತ್ತೆ ಫ್ರೆಂಡ್ಸ್. ನಾನು ತುಂಬ ಅನುಭವ ಆಗಿದೆ. ನಾನು 5 ವಾರ ಇದು ಸತತವಾಗಿ 5ನೇ ವಾರ ಇದು. 5 ವಾರ ಹೋದ್ರೂ ಇದೇ ಥರನೇ ಮಾಡಿದ್ದೀನಿ, ಇದೇ ಥರನೇ ಎದ್ದಿದೆ. ನಮಗೆ ಮನೆಯಲ್ಲಿ ಸಾಕು, ನೆಮ್ಮದಿ ಇದೆ. ಏನು ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, ನೆಮ್ಮದಿ ಇರಬೇಕು. ಮೊದಲು ದುಡ್ಕೊಂಡು ತಿನ್ಬೋದು, ಮೇನ್ ನೆಮ್ಮದಿ ನೋಡಿ. ನಿಜ, ನನಗಾದರೆ ತುಂಬ ಅನುಭವ ಆಗಿದೆ ಇದ್ರ ಬಗ್ಗೆ. ದುಡ್ಡು ಅಂತ ಹೇಳಿ ಇದು ಮಾಡಬಾರ್ದು. ದುಡ್ಡು ಬೇಕು, ಆದರೆ ದುಡ್ಡಿಗಿಂತ ಜಾಸ್ತಿ ನೆಮ್ಮದಿ ಇರಬೇಕಲ್ವ. ನಾನು ಅದ್ರಾಗ ಬರೀ ದುಡ್ಡು ಅಂತ ಇದ್ದೀನಿ. ಯಾಕಂದರೆ ದುಡಿಬೇಕು, ದುಡ್ಡು ಕೊಡಬೇಕು, ಇಷ್ಟೇ ನನ್ನ ಮನಸ್ಸಲ್ಲಿರೋದು. ನನಗೆ ಇನ್ನು ಬೇರೆ ಯಾವುದಿಲ್ಲ. ಯಾರು ಏನು ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತಾತನೂ ಹಾಗೆ ಅಂದರು, ಮನೇಲಿ ತುಂಬ ದೃಷ್ಟಿಯಾಗಿದೆ ಅದು ಇದೆ ಅಂತೇಳಿ. ಯಾಕೆ ನನಗೆ ಅರ್ಥ ಆಗ್ತಾಯಿಲ್ಲ. ಅವರು ಇದು ಅಂತ ಏನೇನೋ ಮಾಡಿಸ್ತಾ ಇದ್ದಾರೆ ಅಂತ, ಏನಕ್ಕೆ ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ, ನಾವು ಸಾಲ ಮಾಡ್ಕೊಂಡೆ ಮನೆ ಕಟ್ಸ್ಕೊಂಡಿದ್ದೀವಿ, ಸಾಲ ಮಾಡ್ಕೊಂಡೆ ಪಾರ್ಲರ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಾವೇನು ಇದ್ದಂಥವ್ರಲ್ಲ ಫ್ರೆಂಡ್ಸ್. ಯಾಕೆ ನಮ್ಮ ಅಂದ್ಕೊಂಡ್ರೆ ಇಷ್ಟೊಂದು ಜನ ಹುರ್ಕೋತಾ ಇದ್ದಾರೋ ಗೊತ್ತಾಗ್ತಿಲ್ಲ ನನಗೆ. ಹೌದು, ಇರೋದು ಒಂದು ಜೀವನ, ನಮಗೂ ಆಸೆ ಇರಲ್ವಾ, ಎಂಜಾಯ್ ಮಾಡಬೇಕು, ತಿರುಗಾಡಬೇಕು ಅಂತ ಇರಲ್ವಾ? ಯಾಕೆ ಹಿಂಗೆಲ್ಲ ಆಡ್ತಿದ್ರು ಅಂತಲೇ ಗೊತ್ತಾಗ್ತಾಯಿಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ಮವರೇ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದು ನಿಜನೇ ಫ್ರೆಂಡ್ಸ್. ನಮ್ಮವರೇ ನಮಗೆ ಶತ್ರುಗಳು. ಹೇಳ್ಬೇಕಂದ್ರೆ ಹೊರಗಿನವ್ರು ಯಾರೂ ಇಲ್ಲ, ನಮ್ಮ ಸುತ್ತಮುತ್ತ ಇರೋವರೇ ನಮಗೆ ಶತ್ರುಗಳು ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಇರಲಿ, ನಮ್ಮ ಶತ್ರುಗಳಿಗೂ ಒಳ್ಳೆಯದನ್ನೇ ಬಯಸೋಣ. ನಾವಾದರೆ ಕೆಟ್ಟದ್ದು ಮಾತ್ರ ಬಯಸೋದು ಬೇಡ. ನಾವು ಕೆಟ್ಟದ್ದು ಬಯಸಿ ನಮಗೂ ಇಷ್ಟ ಇಲ್ಲ. ಆ ಥರ ಎಲ್ಲ ನನ್ನಂಥ ಬುದ್ಧಿನೂ ಇಲ್ಲ, ನನ್ನ ಅಂಥವಳು ಅಲ್ವೂ ಅಲ್ಲ. ಚೆನ್ನಾಗಿರಲಿ, ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೆ ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ. ದೇವರು ನಾನು ಪೂಜೆ ಮಾಡ್ತಕ್ಕಂಥ ದೇವರು ನನ್ನ ಕೈ ಬಿಡಲ್ಲ ಅಂತ ಇಲ್ಲಿಗೂ ನಂಬಿದ್ದೀನಿ. ಬಿಟ್ಟಿಲ್ಲ, ನಾನು ಇವತ್ತಿನವರೆಗೂ ನನ್ನ ಕೈ ಬಿಟ್ಟಿಲ್ಲ. ನನಗೆ ಗೊತ್ತು, ನಾನು ಎಂತೆಂಥ ಟೈಮಲ್ಲಿ ನಾನು ಎಂತೆಂಥ ದೇವ್ರು ನನ್ನ ಕೈ ಹಿಡ್ದಿದ್ದಾರೆ ಅಂತ ನಂಗೆ ಗೊತ್ತು. ನನಗೆ ತುಂಬ ಅನುಭವ ಆಗಿದೆ. ನನಗಾದರೆ ಸಾಕು. ನನ್ನ ಆಡ್ಕೊಂಡವರೆಲ್ಲ ನನ್ನ ಮುಂದೆ ಈಗೆಲ್ಲ ಅನುಭವಿಸ್ತಾ ಇದ್ದಾರಲ್ವ, ಅಷ್ಟರಲ್ಲೇ ಗೊತ್ತಾಗುತ್ತೆ. ನಾನಾದ್ರೂ ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ದು ಬಯಸ್ದೋಳಲ್ಲ. ಇನ್ನು ಮುಂದೆನೂ ಹಂಗೆ ಮಾಡಲ್ಲ. ನನಗಂತ ಬುದ್ಧಿ ಬರೋದು ಬೇಡ, ಬಂದೂ ಇಲ್ಲ. ಆಯಿತು, ಚೆನ್ನಾಗಿರಲಿ ಅವರೇ. ಹಾಗೆ ನಾವಿಲ್ಲಿ ತಿಂಡಿ ತಿಂತಾಯಿದ್ದೀವಿ. ಬನ್ನಿ ತಿಂಡಿ ತಿನ್ನೋಣ. ಸುಮ್ಮನೆ ಯಾಕೆ ಇನ್ನೊಬ್ರ ಬಗ್ಗೆ ಎಲ್ಲ ಮಾತಾಡೋದು ಅಲ್ವಾ? ಬಿಟ್ಟಕಣ, ಅದೆಲ್ಲ ಇನ್ನು ಮುಗ್ದೋದ ಕತೆ. ಎಲ್ಲರೂ ಚೆನ್ನಾಗಿರೋಣ. ಹಾಗೆ ನೆಕ್ಸ್ಟ್ ನಾವು 8:15 ನಾವು ಹೊಸಪೇಟೆಗೆ ಬಂದುಬಿಟ್ವಿ. ಯಾಕಂದರೆ ಅಮ್ಮನ ದರ್ಶನ ಮುಗಿಸ್ಕೊಂಡು ಬೇಗನೆ ದರ್ಶನ ಆಯಿತು ಅಲ್ವಾ, ಮುಗಿಸ್ಕೊಂಡು. ಯಾಕಂದರೆ ಬೈಕ್ ತೊಗೊಂಡು ಹೋಗಿದ್ವಿ ಅಲ್ವ ನಾವು, ಹಾಗಾಗಿ ಬೇಗ ದರ್ಶನ ಆಯಿತು. ಅಂದರೆ ಬಸ್ಸಿಗೆ ಹೋದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತಿತ್ತು ನನಗೆ. ಹಾಗೆ ನಾವು ಜುಡಿಯೋಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಜುಡಿಯೋದಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಮ್ಯಾಮ್ ಅಂತ ಹೇಳಿದರು. ಸರಿ ಬಿಡಿ ಅಂತ ಅವ್ರು ಹೊರಗಡೆ ಬೈಕ್ ಪಾರ್ಕ್ ಮಾಡೋಲ್ಲೇ ಹೇಳ್ಬಿಟ್ರು ಅವ್ರು ನಮಗೆ, ಬೇಡ ಮ್ಯಾಮ್ ಪ್ಲೀಸ್ ಮಾಡಬೇಡಿ ಅಂತೇಳಿ. ಸರಿ ಬಿಡಿ ಸರ್ ಆಯಿತು ಅಂತೇಳಿ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ.
ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಬಟ್ಟೆ ಎಲ್ಲ ತೊಗೊಂಡ್ವಿ. ನಮ್ಮ ತಮ್ಮ ಶೂ ನೋಡ್ದೆ, ಬಟ್ ಯಾಕೆ ಅವ್ನಿಗೆ ಇಷ್ಟ ಆಗಲಿಲ್ಲ, ಜುಡಿಯೋದಲ್ಲೇ ತೊಗೋಬೇಕಂತ ಭಾಳ ಇದು ಮಾಡ್ತಾಯಿದ್ದ, ಯಾಕಂದ್ರೆ ಅದು ಬ್ರ್ಯಾಂಡ್ ಅಲ್ವಾ. ಸೊ ಹಂಗಾಗಿ ನನಗೆ ಹೇಳ್ದೆ. ನೆಕ್ಸ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ. ಸೇಮ್ ವಿಶಾಲ್ ಮಾರ್ಟಲ್ಲಿ ಕೂಡ ಅವರು ಸಿಸ್ಟರ್ ಬಂದುಬಿಟ್ಟು, ಮ್ಯಾಮ್ ಪ್ಲೀಸ್ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಇಲ್ಲೇ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಸರಿ ಬಿಡಿ ಆಯಿತು ಅಂತ ಅಲ್ಲಿನೂ ಬಿಟ್ಬಿಟ್ಟೆ. ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಳೋದಿತ್ತು, ಅಲ್ಲಿ ತೊಗೊಂಡೆ ನೋಡಿ. ತೊಗೊಂಡು ಎಲ್ಲ ನೆಕ್ಸ್ಟ್ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಆಲ್ರೆಡಿ ಮಾವಿನಕಾಯಿ ಕೂಡ ಮನೆಗೆ ಬಂದಿದ್ವು. ನಮ್ಮ ಮನೆಯವ್ರಿಗೆ ಯಾರೋ ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಾಯಿ ಎಲ್ಲ ತೊಗೊಬಂದು ಕೊಟ್ಟಿದ್ರು. ಇಲ್ಲಿ ನೋಡ್ಬೋದು, ಈ ಪುಟ್ಟಿ ತುಂಬ ಇತ್ತು ಕಾಯಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿಲ್ಲ ಅದನ್ನು, ಯಾಕಂದರೆ ನನಗೂ ಸಾಕಾಗ್ಬಿಟ್ಟಿತ್ತು. ಆದರೂ ಬಂದು ಇಷ್ಟೆಲ್ಲ ಮಾಡಬೇಕಿತ್ತಲ್ಲ. ನೆಕ್ಸ್ಟ್ ಇನ್ನು ಅದನ್ನು ಎಲ್ಲ ಕ್ಲೀನಾಗಿ ತೊಳೆದು ನಾನು ನಮ್ಮ ಚಿನ್ನು, ಅಮ್ಮ ಮಾತ್ರ ಚಟ್ನಿ ತುಂಬ ಚೆನ್ನಾಗಿ ಹಾಕ್ತಾರೆ. ನಮ್ಮ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ದೆ ಅದಕ್ಕೆ. ಇಲ್ಲಿ ನಮ್ಮ ತಮ್ಮ, ನಮ್ಮ ಚಿನ್ನು ಆಗಿರ್ಬೋದು, ನಮ್ಮ ಹರಿ ಆಗಿರ್ಬೋದು, ನಮ್ಮ ಪುಟ್ಟ ಆಗಿರ್ಬೋದು, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನಾನು ಬರೀ ಅದೆಲ್ಲ ಸ್ವಲ್ಪ ಅದಕ್ಕೆಲ್ಲ ಐಟಮ್ಸ್ ಎಲ್ಲ ಬೇಕಲ್ವಾ, ಅದೆಲ್ಲ ತರೋದು ಅದೇ ಸರ್ ಹೋಗ್ಬಿಡ್ತು ನೋಡಿ ನಂಗಾದರೆ. ಅವ್ರಿಗೆ ಈ ಥರ ಕಟ್ ಮಾಡಿ ಬೆಳಿಗ್ಗೆ ತುಂಬ ಕೈ ನೋವಾಗ್ಬಿಟ್ಟಿದೆ ಫ್ರೆಂಡ್ಸ್. ಹೇಳಿದ್ರು ಕೈ ತುಂಬ ನೋವಾಗಿದೆ ಅಂತೇಳಿ. ಅಷ್ಟೊಂದು ಎಲ್ಲ ಎಫರ್ಟ್ ಹಾಕಿ ಕಟ್ ಮಾಡಿದ್ದಾರೆ. ಕಾಯಿ ನೋಡೋಕ್ಕೆ ತುಂಬ ಚಿಕ್ಕದಾದ್ರೂ ಸಿಕ್ಕಾಪಟ್ಟೆ ಹುಳಿಕಾಯಿ. ಚಟ್ನಿ ಹಾಕೋಕ್ಕೆ ಚೆನ್ನಾಗಿದೆ ಕಣೆ ಅಂತ ಅಮ್ಮ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅಮ್ಮ ತುಂಬ ಚೆನ್ನಾಗಿ ಚಟ್ನಿ ಹಾಕ್ತಾರೆ ಫ್ರೆಂಡ್ಸ್, ಸಖತ್ತಾಗಿ ಮಾಡ್ತಾರೆ. ಅಮ್ಮನ ಕೈ ರುಚಿನೇ ಬೇರೆ. ನಮ್ಮ ಸಾಂಬಾರು ಮಾಡಿದ್ರು ನನ್ನ ರುಚಿನೇ ಬೇರೆ ಇರುತ್ತೆ, ಅಮ್ಮನ ರುಚಿನೇ ಬೇರೆ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಅಮ್ಮ ಚಟ್ನಿಗೆ ಅಂತೇಳಿ ಎಲ್ಲ ತಗೊಂಡು ಬಾ, ಇಷ್ಟಿಷ್ಟು ಬೇಕು ಅಂತ ಹೇಳಿದ್ಲು. ನಾನು ಅಷ್ಟೆಲ್ಲ ತೊಗೊಬಂದು ಮೆಂತ್ಯನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಸಾಸಿವೆನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಹತ್ತತ್ರ ಬಂದು ಒಂದು 3 kg ಎಣ್ಣೆ ಹಾಕಿದ್ದೀವಿ ನಾವು. ಹತ್ರ ಒಂದು 200 ಕಾಯಿ ಇದ್ದು ನೋಡಿ ಫ್ರೆಂಡ್ಸ್, 200 ಕಾಯಿ ಇದ್ವು, ಎಣ್ಸಿದ್ವಿ ನಾವು ಕೂಡ. ಇಲ್ಲಿ 1.5 kg ಸಾಲ್ಟ್ ಹಾಕಿದ್ದಾರೆ. ನೈಸ್ ಸಾಲ್ಟ್ ಹಾಕಿ, ಇಲ್ಲಾಂದರೆ ಕರ್ಗೋದಿಲ್ಲ ಉಪ್ಪು ಬಂದು. ಲಾಸ್ಟ್ ಇಯರ್ ನಮ್ಮ ಸಿಸ್ಟರ್ ಅವರು ಹಾಕ್ಸಿದ್ದಾರೆ. ಅವರು ಉಪ್ಪು ಎಲ್ಲ ಕರಗಿರಲಿಲ್ಲ ನೋಡಿ ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ, ಟೇಸ್ಟ್ ಬರುತ್ತೆ. ಅಂದರೆ ಯಾರು ಬೇಕಾದರೆ ಅವ್ರು ಹಾಕೋ ಹಂಗಿಲ್ಲ. ಒಬ್ಬರ ಕೈಯಲ್ಲಿ ಚಟ್ನಿ ತಡೆಯುತ್ತೆ, ಒಬ್ಬರ ಕೈಯಲ್ಲಿ ಚಟ್ನಿ ತಡೆಯೋದಿಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ. ಲಾಸ್ಟ್ ಅಪ್ಪ ತೀರ್ಕೋಬೇಕಿಂತ ಮುಂಚೆ ಎಲ್ಲ ಹಾಕಿದ್ರಂತೆ, ಯಾಕೋ ಅದು ಚಟ್ನಿ ಚೆನ್ನಾಗಾಗಿರಲಿಲ್ಲ. ಅಮ್ಮ ತುಂಬ ಬೇಜಾಡ್ಬಿಟ್ರು. ಅಮ್ಮ ಈ ಸಲ ಚೆನ್ನಾಗಿ ಹಾಕೋಣಮ್ಮ ಅಂತೇಳಿ ಭಾಳ ಇದು ಮಾಡಿದ್ರು. ನೋಡ್ಬೋದು ಅಮ್ಮ ಈ ಥರನೇ ಕಲಿಸೋದು. ಕೆಲವೊಬ್ಬರೆಲ್ಲ ಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಹಾಕಿ ಕಲಿಸ್ತಾರೆ. ಅಮ್ಮ ಹಂಗೆ ಮಾಡಲಿಲ್ಲ. ಅಮ್ಮ ಎಲ್ಲ ಎಣ್ಣೆ, ಸಾಸಿವೆ ಪುಡಿ ಮತ್ತು ಏನು ಮೆಂತ್ಯ ಪುಡಿ, ಅಚ್ಕಾರದ ಪುಡಿ, ಸಾಲ್ಟು, ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಥರ ಕೈಯಾಡಿದರೆ ಘಮ 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 ಅಂತ ಇತ್ತು. ಸ್ಮೆಲ್ ಮಾತ್ರ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಹಂಗಂತ ಚಟ್ನಿ ಕಲಿಸ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ್ಯಕ್ಚುಲಿ ನಮ್ಮ ಅಮ್ಮ ತಮ್ಮ ಇಬ್ಬರೂ ಕೈ ಚೆನ್ನಾಗಿದೆ ಅವ್ರದ್ದು. ಹಂಗಂತ ನಮ್ಮದು ಕೈ ಚೆನ್ನಾಗಿಲ್ಲ ಅಂತಲ್ಲ ಫ್ರೆಂಡ್ಸ್. ಹಂಗೆಲ್ಲ ಕೈ ಆಡಬಾರ್ದು, ಇದು ವರ್ಷಗಟ್ಟಲೆ ಇಟ್ಕೊಂಡು ತಿನ್ನೋದಲ್ವಾ. ಸೊ ಹಂಗಾಗಿ ಎಲ್ಲರೂ ಕೈ ಆಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ಲು, ಹರಿ ಕೈನೂ ಚೆನ್ನಾಗಿದೆ ಅಪ್ಪ, ನೀನು ಕೈ ಆಡು ಅಂತ ಹೇಳಿದರು. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಹರಿನೂ ಅದು ನೋಡಿ ಚಟ್ನಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ನಿಮಗೆ ಬರ್ತಾ ಇದೆಯಾ ನೋಡಿ ಸ್ಮೆಲ್ ಅಂತ. ಹಾಗೆ ಒಂದು ಸ್ವಲ್ಪ ಏನೋ ಖಾರದ ಪುಡಿ ಕಡಿಮೆ ಆಗಿದೆ ಕಣೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಖಾರ ಹಾಕಿದ್ರು. ಸೇಮ್ ಆಂಧ್ರದವ್ರ ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೆ ಅಲ್ವಾ, ಅದೇ ಟೇಸ್ಟ್ ಬರುತ್ತೆ. ಅಮ್ಮನ ಕೈ ರುಚಿ ಆದ್ರೂ ಹಂಗೆ, ಅಮ್ಮನ ಉಪ್ಪಿನಕಾಯಿ ಆದ್ರೂ ಹಂಗೆ ಸಖತ್ ಟೇಸ್ಟಿಯಾಗಿತ್ತು. ನಾವು ಒಂದು ಬಾಯಿ ಉಕ್ಕೊಂಡ್ವಲ್ಲ ಹಂಗೆ ಅನ್ನಂಗಿತ್ತು ನೋಡಿ. ಹುಳಿ ಸಿಕ್ಕಾಪಟ್ಟೆ ಹುಳಿ ಇತ್ತು. ನಾನು ಹುಳಿ ಅಂದರೆ ಮೊದಲೆಲ್ಲ ತಿಂತಾಯಿದ್ವಿ ಫ್ರೆಂಡ್ಸ್, ಈಗೆಲ್ಲ ತಿನ್ನೋಕ್ಕಾಗಲ್ಲ. ನೋಡ್ಬೋದು ನೀವು ಇಲ್ಲಿ ಹರಿ ಕೂಡ ತುಂಬ ಚೆನ್ನಾಗಿ ಕೈ ಆಡ್ತಾ ಇದ್ದೇನೆ. ಅವನೊಂದು ಸ್ವಲ್ಪ ಶಕ್ತಿ ಮೀರಿ ಹಾಕ್ತಾನೆ. ಸೊ ಹಂಗಾಗಿ ಎಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಅದನ್ನು ನೈಟ್ ಹಂಗೆ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೇ ನೀವು ಬಾಕ್ಸಿಗೆ ಹಾಕಿ ಅಂತೇಳಿ ಅಮ್ಮ ಹೇಳಿದರು. ಎಣ್ಣೆ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ. ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ಅಂದರೆ ಹಾಕ್ತೀನಿ. ಕಮೆಂಟ್ ಹಾಕಿ, ನಿಮಗೆ ಉಪ್ಪಿನಕಾಯಿದೆ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಹಾಕಿದ್ವಿ ಅಂತ ಪಕ್ಕ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೀವು ಮನೇಲಿ ಹಾಕ್ಬೋದು. ನಿಮಗೂ ಅದೇ ಥರ ಆಂಧ್ರ ಅವ್ರ ಉಪ್ಪಿನಕಾಯಿ ಥರನೇ ಬರುತ್ತೆ. ಅಂದರೆ ಯಾರು ಬೇಕಾದ್ರೆ ಅವರು ಸೀರಿಯಸ್ಲಿ ಹಾಕಬೇಡಿ, ಪೀರಿಯಡ್ಸ್ ಆದರೂ ಹಾಕಬೇಡಿ ದಯವಿಟ್ಟು. ಯಾಕಂದರೆ ತುಂಬ ವರ್ಷಗಟ್ಟಲೆ ಇಟ್ಕೊಂಡು ತಿನ್ನೋದಿದು, ದಯವಿಟ್ಟು ಆ ಥರ ಮಾಡಬೇಡಿ. ಹಾಗೆ ನೆಕ್ಸ್ಟ್ ಡೇ ನಾವಿಲ್ಲಿ ಬಾಕ್ಸಿಗೆ ಹಾಕ್ತಾಯಿದ್ದೀವಿ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕೊಡೋದಿತ್ತಲ್ವ. ನೋಡಿ ಚಟ್ನಿ ನೋಡಿದ್ರೆ ಕಣ್ಣಲ್ಲಿ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ, ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ. ಯಾಕಂದರೆ ಅಷ್ಟು ಖಾರ ಇದೆ ಫ್ರೆಂಡ್ಸ್ ಅದು. ಹಾಗೆ ಅಮ್ಮಗೆ ಮತ್ತು ಅತ್ತೆಗೆ, ನಮ್ಮ ಚಿನ್ನು ಒಂದು ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾರೆ ಅಲ್ವಾ, ಅವ್ರಿಗೊಂದು ಸ್ವಲ್ಪ ಕೊಟ್ಟು ಕಳಿಸ್ದೆ. ನಮ್ಮ ಅಕ್ಕಗೆ, ನಮ್ಮ ದೊಡ್ಡಮ್ಮರಿಗೆ ಮತ್ತು ನಮ್ಮ ಚಿನ್ನುಗೆ ಎಲ್ರಿಗೂ ಕೊಟ್ಟಾಯಿತು. ಒಬ್ಬರೇ ತಿನ್ನೋದೇನಕ್ಕೆ, ಎಲ್ಲರೂ ತಿನ್ನೋಣ, ಎಲ್ಲರೂ ಚೆನ್ನಾಗಿರೋಣ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಯಾರ ಹೊಟ್ಟೆಲಿ ಇರೋದಲ್ಲ, ಯಾರು ಕಟ್ಕೊಂಡು ಸಾಯೋದಲ್ಲ ಅಲ್ವಾ. ನೋಡ್ಬೋದು ಇವತ್ತಿನ ವಿಡಿಯೋ ಇಷ್ಟಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಉಪ್ಪಿನಕಾಯಿ ವಿಡಿಯೋ ಸಪ್ರೇಟ್ ಬೇಕಂದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ.
ಹಾಗೆ ಇನ್ನೂ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಬ್ಯುಸಿಯಾಗಿದ್ದೀನಿ, ಸೊ ಹಂಗಾಗಿ ವಿಡಿಯೋನ ಕರೆಕ್ಟಾಗಿ ಆಗ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಂದು ಸಾಟರ್ಡೇ ಇವತ್ತು ನನ್ನ ಏನು ಮೇಕಪ್ ಇದೆ, ನಾನು ಮೇಕಪ್ ಹೋಗ್ತೀನಿ, ಆ ಮೇಕಪ್ ವೀಡಿಯೋನೂ ಹಾಕ್ತೀನಿ ನಿಮಗೆ, ಸರಿನಾ? ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್.